ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೇವೆ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಕರ್ನಾಟಕ 3 ದಿನಗಳ ಕಾಲ ಸಂಪೂರ್ಣವಾಗಿ ಬಂದ್ ಆಗಲಿದೆ. ಸೊ ಯಾತಕ್ಕಾಗಿ ಬಂದ್ ಆಗ್ತಾ ಇದೆ, ಯಾಕೆ ಬಂದ್, ಕರ್ನಾಟಕ ಬಂದ್ ಅನ್ನೋ ಕರೆಯನ್ನ ಕೊಟ್ಟಿದ್ದಾರೆ. ಹಾಗೆ ಜೊತೆಯಲ್ಲಿ ಇನ್ನು 3 ಮುಖ್ಯವಾದಂತಹ ಟಾಪ್ ನ್ಯೂಸ್ಗಳು ಕೂಡ ನಿಮಗೆ ಈ ವಿಡಿಯೋದಲ್ಲಿ ಸಿಗಲಿದೆ. ರೇಷನ್ ಕಾರ್ಡ್ ಕೂಡ ರದ್ದಾಗ್ತಾ ಇದೆ. ಹಾಗೆ ಇನ್ಮುಂದೆ ನಿಮಗೆ ನ್ಯಾಯಬೆಲೆಯಲ್ಲಿ ಅಕ್ಕಿನ ಕೊಡೋದನ್ನ ನಿಲ್ಲಿಸ್ತಾ ಇದ್ದಾರೆ. ಜೊತೆಗೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಕೂಡ ಬಿಗ್ ಅಪ್ಡೇಟ್ ಬಂದಿದೆ. ಸೊ ಎಲ್ಲಾ ಮಾಹಿತಿ ಕೂಡ ನಿಮ್ಗೆ ಇದೊಂದೇ ವಿಡಿಯೋದಲ್ಲಿ ನಿಮ್ಗೆ ಎಲ್ಲಾ ಮಾಹಿತಿನೂ ಸಿಗುತ್ತೆ. ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಸಂಪೂರ್ಣವಾದಂತಹ ವಿಡಿಯೋನ ನೋಡಿ, ಸ್ಕಿಪ್ ಮಾಡೋದಲ್ಲಿ ಓಡಿಸ್ಕೊಂಡು ನೋಡೋದಾಗ್ಲಿ ಮಾಡಬೇಡಿ, ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ಇದೇ ಮೊದಲನೇ ಬಾರಿ ಯಾರಾದ್ರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈಗ ಸಾಕಷ್ಟು ಕಡೆ ಚರ್ಚೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂದ್ರೆ ಸರ್ಕಾರ ಈಗ ರೇಷನ್ ಕಾರ್ಡ್ ರಿವೆರಿಫಿಕೇಶನ್ ಮಾಡ್ತಾ ಇದೆ. BPL ಕಾರ್ಡ್ಗೆ ಯಾರ್ಯಾರು ಅರ್ಹರಿಲ್ವೋ ಅವರ BPL ಕಾರ್ಡ್ ಕೂಡ ರದ್ದು ಮಾಡ್ತಾ ಇದೆ. ಮುಖ್ಯವಾದಂತಹ ಕಾರಣ ಏನಪ್ಪಾ ಅಂದ್ರೆ ಅರ್ಹರ್ ಇಲ್ಲದೆ ಇರೋರು ಕೂಡ BPL ಕಾರ್ಡ್ ಇದೆ ಅನ್ನೋದು ಒಂದು ಕಡೆ ಆದ್ರೆ, ಈ KYC ಯಾರ್ಯಾರು ಮಾಡಿಸಿ ಅಂತ ಸರ್ಕಾರ ಸುಮಾರು ಸತಿ ಐತಿ ಹೇಳ್ತಾನೆ ಇದೆ. ಸೊ ಇದುವರೆಗೂ ಇನ್ನು ಯಾರು ಈ KYC ಮಾಡಿಸಿಲ್ಲ, ಸೊ ಅವರ ರೇಷನ್ ಕಾರ್ಡ್ ಕೂಡ ರದ್ದಾಗುವಂತ ಚಾನ್ಸಸ್ ತುಂಬಾನೇ ಇದೆ. ಸೊ ಈ ವಿಡಿಯೋ ನೋಡ್ತಾ ಇರುವಂತರು ಆದಷ್ಟು ಬೇಗ ನೀವು BPL ಕಾರ್ಡ್ ದಾರರಾಗಿದ್ರೆ ದಯವಿಟ್ಟು ಆದಷ್ಟು ಬೇಗ ನಿಮ್ಮ ಕಾರ್ಡ್ನ ಈ KYCನ ಮಾಡಿಸ್ಕೊಳ್ಳಿ. ಅದಾದ ನಂತರ ಏನು BPL ಕಾರ್ಡ್ ಇರುವಂತವರಿಗೆ ಏನು ನ್ಯಾಯಬೆಲೆಯಲ್ಲಿ 10 kg ಅಕ್ಕಿ ಕೊಡ್ತಾ ಇದ್ರು, ಸೊ ಈ ತಿಂಗಳಿಂದ ಇನ್ ಮುಂದೆ ನಿಮ್ಗೆಲ್ಲ 10 kg ಅಕ್ಕಿ ಕೊಡೋದಿಲ್ಲ. ಸೊ ಕೇಂದ್ರ ಸರ್ಕಾರದಿಂದ ಬರುವಂತಹ 5 kg ಅಕ್ಕಿ ಕೊಡ್ತಾರೆ. ಜೊತೆಯಲ್ಲಿ ದಿನಸಿಗಳಿರುವಂತಹ ಸಾಮಗ್ರಿಯ ಕಿಟ್, ಇಂದಿರಾ ಕಿಟ್ ನ ಕೊಡ್ತಾರೆ. ಜೊತೆಗೆ ಗೃಹಲಕ್ಷ್ಮಿ ಹಣ ಕೂಡ ಆಲ್ರೆಡಿ ಈಗ 21ನೇ ಕಂತಿನ ಹಣ ರಿಲೀಸ್ ಆಗಿದೆ ಅಂತ ಮಾಹಿತಿ ತಿಳಿದು ಬಂದಿದೆ. ಸಾಕಷ್ಟು ಜಿಲ್ಲೆಗಳಿಗೆ ಈಗ ಬಿಡುಗಡೆ ಆಗ್ತಿದೆ. ಯಾರ್ಯಾರು ಗೃಹಲಕ್ಷ್ಮಿಯರು ಹಣಕ್ಕೋಸ್ಕರ ಕಾಯ್ತಾ ಇದ್ರ, ಸೊ ಯಾರು ಚಿಂತೆ ಪಡಂತ ಅವಶ್ಯಕತೆ ಇಲ್ಲ. ತಮ್ಮೆಲ್ಲರ ಖಾತೆಗೆ 2 ರಿಂದ 3 ದಿನಗಳಲ್ಲಿ ಎಲ್ಲಾ ಜಿಲ್ಲೆಗಳಿಗೂ 21ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ಆಗುತ್ತೆ ಅಂತ ಹೇಳ್ಬೋದು. ಮುಖ್ಯವಾದಂತ ಮಾಹಿತಿ ಏನಪ್ಪಾ ಅಂದ್ರೆ, ಈಗ ತಾವೆಲ್ಲರೂ ಏನ್ ತಮ್ನೇಲ್ ನೋಡಿ ಈ ವಿಡಿಯೋ ನೋಡ್ತಿರಲ್ವಾ, ಕರ್ನಾಟಕ ಬಂದ್. ಯಾತಕ್ಕಾಗಿ ಕರ್ನಾಟಕ ಬಂದ್ ಆಗ್ತಿದೆ 3 ದಿನಗಳ ಕಾಲ? ಸಂಪೂರ್ಣವಾದಂತಹ ಅರ್ಧ ಕರ್ನಾಟಕ ಕಂಪ್ಲೀಟ್ ಬಂದ್ ಆಗುತ್ತೆ. ತಮ್ಮೆಲ್ಲರಿಗೂ ಹಾಲ್ ಬೇಕಂದ್ರೂ ಸಿಗೋದಿಲ್ಲ, ಗಂಡ್ ಮಕ್ಕಳಿಗೆ ಸಿಗರೇಟ್ ಬೇಕಂದ್ರೂ ಸಿಗೋದಿಲ್ಲ. ಆ ತರ ಏನೂ ಸಿಗದೆ ಇರುವಂತಹ ರೀತಿ ಪರಿಸ್ಥಿತಿಯಲ್ಲಿ ಕರ್ನಾಟಕ ಬಂದ್ ಆಗಲಿದೆ. ಸೊ ನಿನ್ನೆಯಷ್ಟೇ ನಡೆದಿರುವಂತಹ ಬೆಂಗಳೂರಿನ ರಾಜ್ಯ ಕಾರ್ಮಿಕ ಸಭೆಯಲ್ಲಿ ಕಾರ್ಮಿಕ ಅಧ್ಯಕ್ಷರಾಗಿರುವ ರವಿ ಶೆಟ್ಟಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ 23, 24, 25 ಕಂಪ್ಲೀಟ್ ಕರ್ನಾಟಕ ಬಂದಾಗಲಿದೆ, ಅರ್ಧ ಕರ್ನಾಟಕ ಅಂತ ಅವರು ಆಲ್ರೆಡಿ ಹೇಳಿಕೆನ ಕೊಟ್ಟಿದ್ದಾರೆ. ಯಾಕೆ ಬಂದ್ ಮಾಡ್ತಾ ಇದ್ದಾರೆ? ಹಾಲು ವ್ಯಾಪಾರಿಗಾರರು, ಬೇಕರಿದಾರರು, ಬೀದಿ ಬದಿ ವ್ಯಾಪಾರಿ, ಈ ಎಲ್ಲಾ ವರ್ಗದ ಕಾರ್ಮಿಕರು ಅವರು 3 ದಿನಗಳ ಕಾಲ ಅವರ ವ್ಯಾಪಾರವನ್ನ ನಿಲ್ಲಿಸ್ತಾ ಇದ್ದಾರೆ. ಕರ್ನಾಟಕಕ್ಕೆ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಎಲ್ಲ ಒಗ್ಗಟ್ಟಾಗಿ ಕರ್ನಾಟಕಕ್ಕೆ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಯಾಕೆ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂದ್ರೆ, ಏನು ವಾಣಿಜ್ಯ ಇಲಾಖೆಯಿಂದ ಏನ್ ನೋಟಿಸ್ ಬಂದಿದೆ, ಯಾರ ಹತ್ರ ಬೀದಿ ಬದಿ ವ್ಯಾಪಾರಿ, ಹಾಲು ಮಾರಾಟರಾಗಿರ್ಬೋದು, ಬೇಕರಿಗಳಾಗಿರ್ಬೋದು, ಅಥವಾ ಬೀದಿ ಬದಿ ವ್ಯಾಪಾರಿ ಯಾರಿಗೆ 40 ಲಕ್ಷಕ್ಕಿಂತ ಅಧಿಕ ಲಕ್ಷ ಗಂಟ್ಲೆ ಏನು UPI ಮೂಲಕ ಅವ್ರು ಏನ್ ಹಣನ ಸಂಪಾದನೆ ಮಾಡಿರ್ತಾರೋ ಅವರಿಗೆಲ್ಲ ವಾಣಿಜ್ಯ ಇಲಾಖೆಯಿಂದ ನೋಟಿಸ್ ಹೋಗಿದೆ. ಅಷ್ಟಿಷ್ಟಲ್ಲ, 40 ಲಕ್ಷ 50 ಲಕ್ಷ ತೆರಿಗೆ ಕಟ್ಟಬೇಕು, GST ಪೇ ಮಾಡಬೇಕು ಅವರು ಅಂತ ಹೇಳ್ಬಿಟ್ಟು ನೋಟಿಸ್ ಹೋಗಿದೆ. ಸೊ ಹೀಗಾಗಿ ನಾವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಇಷ್ಟೊಂದು GSTನ ನಾವು ಹೇಗೆ ಕಟ್ಟೋದು? ಈ ಒಂದು ನೋಟಿಸ್ನ ವಾಣಿಜ್ಯ ಇಲಾಖೆ ವಾಪಸ್ ತಗೊಳ್ಳೇಬೇಕು. ತಗೊಳ್ಳಿಲ್ಲ ಅಂದ್ರೆ ನಾವು ನಮ್ಮ ಪ್ರಾಣವನ್ನೇ ಕಳ್ಕೊತೀವಿ ಅನ್ನೋ ತರ ಎಲ್ಲಾ ಕಾರ್ಮಿಕರು ಕೂಡ ಒಂದು ವಾಣಿಜ್ಯ ಇಲಾಖೆಗೆ ಅವರ ನೋವನ್ನ ವ್ಯಕ್ತಪಡಿಸಿದಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ಎಲ್ಲ ಕಾರ್ಮಿಕ ಸಂಘದವರು ಒಗ್ಗಟ್ಟಾಗಿ ಕರ್ನಾಟಕ ಬಂದ್ಗೂ ಕೂಡ ಕರೆ ಕೊಟ್ಟಿದ್ದಾರೆ. ಸೊ 23, 24, 25 ತಮ್ಮೆಲ್ಲರಿಗೂ ಹಾಲು ಸಿಗೋದಿಲ್ಲ, ನಿಮಗೆ ಬೇಕಾಗಿರುವಂತಹ ಯಾವುದೇ ತರಹ ಚಿಕ್ಕ ಪುಟ್ಟ ಐಟಮ್ ಸಿಗೋದಿಲ್ಲ, ಒಂದು ಸಿಗರೇಟ್ ಸಿಗೋದಿಲ್ಲ. ಹಾಲು ಮಾರಾಟರಾಗಿರ್ಬೋದು, ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು, ಬೇಕರಿಗಳು, ಯಾವುದೇ ತರಹ ಅಂಗಡಿಗಳು ಕೂಡ ಈ 3 ದಿನಗಳ ಕಾಲ ಓಪನ್ ಇರೋದಿಲ್ಲ. ಸೊ ಅರ್ಧ ಕರ್ನಾಟಕ ಕಂಪ್ಲೀಟ್ ಬಂದು ಅಂತಾನೆ ಹೇಳ್ಬೋದು. ಸೊ ತಮ್ಮೆಲ್ಲರಿಗೂ ಟಾಪ್ ನ್ಯೂಸ್ ಆಗಿರುವಂತಹ ಎಲ್ಲ ಮಾಹಿತಿಗಳು ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಡಲಾಗಿದೆ. ಸೊ ದಯವಿಟ್ಟು ಮಾಹಿತಿಗಳೆಲ್ಲ ಇಷ್ಟ ಆದ್ರೆ ಒಂದು ಲೈಕ್ ನ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ. ವಿಡಿಯೋ ಕೊನೆವರೆಗೂ ನೋಡಿ. ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.